ಆಟೋ ಚಾಲಕರು ದಿನದಿಂದ ದಿನಕ್ಕೆ ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ಆಕ್ರೋಶಗೊಳ್ತಾ ಇದ್ದಾರೆ. ಈಗಾಗಲೇ ಆನ್ಲೈನ್ನಿಂದ ಕೆಲ ಬೈಕ್ಗಳು, ಕೆಲವು ಟ್ಯಾಕ್ಸಿಗಳು ಬರೋದ್ರಿಂದ ಈ ವಿಶೇಷವಾಗಿ ಆಟೋ ಚಾಲಕರ ಮೇಲೆ ಸಾಕಷ್ಟು ಹೊರೆ ಆಗ್ತದೆ. ಅದರ ಜೊತೆಗೆ ಶಕ್ತಿ ಯೋಜನೆಯ ಮೇಲೆ ಇದೊಂದು ಅವರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಬರ್ತಕ್ಕಂಥ ಕೆಲವು ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು ಮತ್ತು ಆನ್ಲೈನ್ ಬೈಕ್ಗಳಿರ್ಬೋದು, ಬೇರೆ ಕ್ಯಾಬ್ಗಳನ್ನು ಕೆಲವು ನಿಯಮಗಳು ತಿದ್ದುಪಡಿ ಮಾಡಿ ನಮಗೆ ಅವಕಾಶ ಮಾಡಿಕೊಡ್ಬೇಕೆಂಬ ಒತ್ತಾಯ ಮಾಡ್ತಾರೆ. ಈಗ ಇವತ್ತು ನಮಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ದಿವಂಗತ ಲಕ್ಷ್ಮಣ್ ಹಿರೇಕರು ಆಟೋ ಸಂಘದ ಪದಾಧಿಕಾರಿ ಇದ್ದರೆ ಮಾತನಾಡಿಸೋಣ. ಈಗ ನೀವು ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ, ಈಗ ಸರ್ಕಾರಕ್ಕೆ ನೀವೇನು ಒತ್ತಾಯ ಮಾಡ್ತೀರಿ? ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂದರೆ, ಇವತ್ತು ತಾವೆಲ್ಲ ಗಮನಿಸಿದ ಹಾಗೆ ಏನೊಂದು ಬೈಕು ನಮ್ಮ ಹತ್ರ ಓಲಾ, ಊಬರ್ ಅಂತೇಳಿ ಇವತ್ತು ಆನ್ಲೈನ್ ಆ್ಯಪ್ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ನಾವು ದುಡಿಮೆನೇ ಮೊದಲೇ ದುಡಿಮೆಯೊಳಗೆ ಶಕ್ತಿ ಯೋಜನೆಯಿಂದ ನಾವು ಸ್ಥಗಿತ ಆಗೇವಿ. ಅದ್ರ ಮೇಲಾಗಿ ಆನ್ಲೈನ್ ಆ್ಯಪ್ ಬಂದುಬಿಟ್ಟು ಇವತ್ತು ದುಡಿಮೆ ಆಗ್ತಾಯಿಲ್ಲ. ಭಾಳಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅನಕ್ಷರಸ್ಥ ಆಟೋ ಚಾಲಕರಿದ್ದಾರೆ. ಅವ್ರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರೋಲ್ಲ. ಅಂಥವ್ರು ಇವತ್ತು ದಿನದಿಂದ ದಿನಕ್ಕೆ ಆಟೋ ನಿಲ್ದಾಣದಲ್ಲಿ ನಿಂತು ಸಾಯಂಕಾಲ ಮಟ್ಟ ಒಂದು 500 ದುಡಿಯೋದು, ಒಂದು 200-300 ದುಡಿಮೆನೂ ಕೂಡ ಆಗ್ತಾಯಿಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋದು ಏನಂದರೆ, ಈ ಆನ್ಲೈನ್ ಆ್ಯಪ್ಗಳನ್ನು ಇನ್ನೂ ಸಿಟಿ ಡೆವಲಪ್ ಇಲ್ಲ. ಅವ್ರಿಗೆ ವೈಟ್ ಬೋರ್ಡ್ನಲ್ಲಿ ದುಡಿಯೋಕೆ ಅನುಕೂಲ ಇದೆ, ನಮ್ಗೆ ಯೆಲ್ಲೋ ಬೋರ್ಡ್ನಲ್ಲಿದೆ. ಮತ್ತು ನಮ್ಮ ಚಾಲನಾ ಪತ್ರ, ನಮ್ಮ ಇನ್ಶೂರೆನ್ಸು, ನಮ್ಮ ಪರ್ಮಿಟು ಎಲ್ಲ ನಾವು ಇಟ್ಕೊಂಡು ಓಡಿಸಿದ್ರು ಕೂಡ ಅವ್ರು ವೈಟ್ ಬೋರ್ಡ್ನಲ್ಲಿ ವಿತೌಟ್ ಪರ್ಮಿಷನ್ ಸಿಟಿ ಎಂಟ್ರಿಯಾಗಿ ಓಡಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸ್ಥಗಿತಗೊಳಿಸ್ಬೇಕಂತೇಳಿ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ. ಇನ್ನೂರು ಪದಾಧಿಕಾರಿದ್ರೆ ಮಾತನಾಡಿಸೋಣ. ಈಗಾಗಲೇ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಸಾಕಷ್ಟು ರೂಲ್ಸ್ ಮೇಲೆ ರೂಲ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಬರೋದೇ ಪ್ರಯಾಣಿಕ ಕಡಿಮೆ. ಹಾಗಾದರೆ ನೀವೇನು ಒತ್ತಾಯ ಮಾಡ್ತೀರಿ ಅಂತ? ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲೇದಾಗಿ ನಮ್ಮ ರಸ್ತೆಗಳು ಸರಿ ಇಲ್ಲ. ಇಲ್ಲಿ ಬರುವಂಥ ಜನ ಏನೈತಿ, ಪ್ರತಿದಿನ ಬರೋರಿಗೆ ನಾವು ನಿಯತ್ಲೆ ನಾವು ದುಡಿಬೇಕಂತೇಳಿ ನಾವು ಆಸೆ ಪಟ್ಕೊಂಡು ನಾವು ದುಡಿಯೋಕೆ ಹೋದ್ರೂ ನಮಗೆ ದುಡಿಮೆ ಆಗ್ತಾಯಿಲ್ಲ. ಯಾಕೆಂತಂದರೆ ಇವೆಲ್ಲ ಆನ್ಲೈನ್ ಆ್ಯಪ್ ಚಾಲೂ ಆಗೋದ್ರಿಂದ ಅವರೆಲ್ಲ ಅವ್ರ ದಬ್ಬಾಳಿಕೆ ಹೆಚ್ಚಾಗೈತಿ. ಇದಕ್ಕೆಲ್ಲ ಏನೈತಿ, ಸರ್ಕಾರದನ್ನ ಕುಮ್ಮಕ್ಕಂತ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಇದನ್ನು ಸರ್ಕಾರದವ್ರು ಇದನ್ನು ಆದಷ್ಟು ಬೇಗ ಇದನ್ನು ಬಂದ್ ಮಾಡಿಸ್ಬೇಕು. ಆಮೇಲೆ ಇದು ಶಕ್ತಿ ಯೋಜನೆಯೂ ಬಂದ್ ಮಾಡಿಸ್ಬೇಕು. ಶಕ್ತಿ ಯೋಜನೆದಿಂದ ನಮ್ಮ ಬಡ ಆಟೋ ಚಾಲಕರಿಗೆ ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಂಥ ಪರಿಸ್ಥಿತಿ ಆಗೈತಿ. ಈಗ ಅದನ್ನು ನಾವು ಪೂರ್ತಿ ಅದು ಬಂದ್ ಆದರೆ ಏನೈತಿ, ಏನೋ ಸ್ವಲ್ಪ ನಾವು ದುಡಿಬೋದು. ಮುಂದೆ ಇದರಿಂದ ನಾವು ನಮ್ಮ ಕುಟುಂಬದ ನಾವು ಸಂರಕ್ಷಣೆ ಮಾಡೋಕ್ಕಾಗವಲ್ತು, ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ನು ಕೊಡ್ಸೋಕ್ಕಾಗವಲ್ತು. ಆಟೋ ಡ್ರೈವರ್ ಮಕ್ಕಳು ಮುಂದೆ ಆಟೋಕ್ಕನ ಬಂದರೂ ಏನೈತಿ, ಅವರು ದುಡ್ದು ಹೊಟ್ಟೆ ತುಂಬಿಕೊಳ್ಳು ಅನ್ನುವಂಥದ್ದಂತೂ ನಾವು ಕನಸು ಮನಸ್ಸಾಗಿ ಮರ್ತು ಬಿಡೋದು. ಈಗ ಈಗಾಗಲೇ ನಾವು 30 ವರ್ಷದಿಂದ ನಾವು ಈ ಆಟೋ ವೃತ್ತಿನ ಮಾಡ್ಕೊತ ಬಂದೇವಿ. ನಮಗೆ ಬೇರೆ ಯಾವ ಉದ್ಯೋಗನೂ ಬರೋದಿಲ್ಲ. ದಯವಿಟ್ಟು ಆದಷ್ಟು ತಾವು ಗಮನ ಹರಿಸಿ ಇಲ್ಲೇನೇ ನಡೆದಂಥ ಸಮಸ್ಯೆಗಳು ಹಾಗೂ ರೋಡ್ ಆಗಲಿ ಏನೋ ಒಂದು, ಆಮೇಲೆ ನಿರುದ್ಯೋಗಿ ಮಕ್ಕಳಿಗೆ ಅವ್ರಿಗೆ ಒಂದು ಒಳ್ಳೆಯದು ಎಲ್ಲ ಯಾವ ಕಂಪ್ನಿ ಇಲ್ಲಿ ಬಂದು IT-BT ಅಂಥ ಕಂಪ್ನಿ ಒಳಗೆ ನೌಕರಿ ಕೊಡಿಸುವಂಥದ್ದಾಗಲಿ, ಆಮೇಲೆ ಇದು ನಮ್ಮ ಕಳಸಾ ಬಂಡೂರು ಇದು ಅದು ಮಹದಾಯಿ ನೀರಿಂದು ಅದೊಂದು ಅನುಕೂಲ ಮಾಡಿಕೊಟ್ರೆ ತಾವು ದಯವಿಟ್ಟು ಏನೈತಿ ಭಾಳ ಒಳ್ಳೆಯದಾಗುತ್ತೆ. ಇನ್ನೂರು ನಮ್ಮ ಆಟೋ ಚಾಲಕರ ಪದಾಧಿಕಾರಿದ್ದಾರೆ. ದಿವಂಗತ ಲಕ್ಷ್ಮಣ ಹಿರೇಕರು ಶ್ರಮಜೀವಿ ಸಂಘದ ಪದಾಧಿಕಾರಿದ್ದಾರೆ. ಈಗ ಒಂದು ಕಡೆ ಸರ್ಕಾರ ತಾರತಮ್ಯ ಮಾಡ್ತಾಯಿದೆ. ಕೆಲವರಿಗೆ ಆನ್ಲೈನ್ ಕ್ಯಾಬ್ಗಳಿಗೆ, ಡ್ರೈವರ್ಗಳಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಆಗ್ತಿಲ್ಲ, ವೈಟ್ ಬೋರ್ಡ್ ಮೇಲೆ ಓಡಾಡಿಸ್ತಾರೆ. ಇನ್ನೊಂದು ಕಡೆ ಸಾಕಷ್ಟು ರೆಸ್ಟ್ರಿಕ್ಷನ್ ಹಾಕಿ ಕಾನೂನು ಮೇಲೆ ಕಾನೂನನ್ನು ಹಾಕ್ತಿದೆ. ಇದರ ಜೊತೆಗೆ ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರ ಅಥವಾ ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಮಾಡಿದರೆ ಏನು ಹೋರಾಟ ಮಾಡ್ತಾರೆ? ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದಂಥ ಹಲವಾರು ಖಾಸಗಿ ಆ್ಯಪ್ಗಳು ಬಂದು ಇವತ್ತು ಆಟೋ ಮತ್ತು ಟ್ಯಾಕ್ಸಿ ಬೈಕ್ಗಳನ್ನು ಬಳಕೆ ತಗೊಂಡು ಒಂದು ಪಬ್ಲಿಕ್ ಸರ್ವಿಸನ್ನು ಮಾಡಾಕತ್ತಾರೆ. ಇವತ್ತು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ವಾಹನಗಳ ಬೋರ್ಡ್ ಯಾವ ಕಲರ್ ಇರ್ತಾವೆ ಅನ್ನೋದು ಭಾಳ ಅರ್ಥ ಮಾಡ್ಕೋಬೇಕಾಗೈತೆ ಸರ್ಕಾರದವ್ರಿಗೆ. ಹಳದಿ ಬೋರ್ಡ್ ಹೊಂದಿದಂಥ ವಾಹನವು ಪಬ್ಲಿಕ್ ಸರ್ವಿಸಿಗೆ ಇರ್ತಾವೆ. ವೈಟ್ ಬೋರ್ಡ್ ಹೊಂದಿದಂಥ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇವೆಲ್ಲ ತಮ್ಮ ಮನೆ ಬಳಕೆಗೆ ಉಪಯೋಗ ಮಾಡುವಂಥ ವಾಹನಗಳು ಇರ್ತಾವೆ. ಇಂಥ ವಾಹನಗಳಿಗೆ ಪಬ್ಲಿಕ್ ಸರ್ವಿಸ್ ಮಾಡೋಕೆ ಒಂದು ಪರವಾನಗಿ ಕೊಡಾಕತ್ತೈತಪ್ಪ ಸರ್ಕಾರ ಅಂತಂದ್ರೆ, ಇದು ಸರ್ಕಾರಕ್ಕೆ ಕಾನೂನು ಗೊತ್ತಿಲ್ಲ ಅನ್ನುವಂಥದ್ದು ನಮಗೆ ಎದ್ದು ಕಾಣಾಕತ್ತೈತಿ. ಹುಬ್ಬಳ್ಳಿ ಧಾರವಾಡ ಹುಳಿ ನಗರ ಅಲ್ಲ, ಇಡೀ ರಾಜ್ಯದೊಳಗೆ ಮೈಸೂರು, ಬೆಂಗಳೂರು, ಇತರೆ ರಾಜ್ಯದೊಳಗೆ ಒಕ್ಕರಿಸಿ ಇಡೀ ಒಂದು ಆಟೋ ರಿಕ್ಷಾ ಚಾಲಕರ ಸಮೂಹವನ್ನು ನಾಶ ಮಾಡುವಂಥ ಕೆಲಸ ಈ ಆ್ಯಪ್ಗಳು ಮಾಡ್ಯಾವ. ಸರ್ಕಾರಕ್ಕೆ ಎಲ್ಲ ಜಿಲ್ಲಾದಿಂದನೂ ಕೂಡ ಹೋರಾಟದ ಮೂಲಕ ಮನವಿ ಕೊಟ್ಟೈತಿ. ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ. ಆ ಮನವಿಗೆ ಸ್ಪಂದಿಸಾಕತ್ತಿಲ್ಲ. ಡಸ್ಟ್ಬಿನ್ದಾಗ ಹಾಕುವಂಥ ಕೆಲಸ ಸರ್ಕಾರ ಮಾಡಾಕತ್ತೈತಿ. ಈಗೇನು ಬಜೆಟನ್ನು ಏನು ಪ್ರಾರಂಭ ಮಾಡಾಯ್ತಿರಿ ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಡೆಯುವಂಥ ಬಜೆಟ್ನೊಳಗೆ ಇಂಥ ಖಾಸಗಿ ಆ್ಯಪ್ಗಳ ಮೇಲೆ ತಾವು ನಿಗಾನ ವಹಿಸಿ ಅನಧಿಕೃತವಾಗಿ ವೈಟ್ ಬೋರ್ಡ್ ಮೇಲೆ ನಡೆಸುವಂಥ ಬೈಕು, ಟ್ಯಾಕ್ಸಿಗಳ ಪರವಾನಗಿಯನ್ನು ಮೊದಲು ರದ್ದು ಮಾಡಬೇಕು.
ತಾವೇನಾದ್ರೂ ಯಾಪ್ ತರ್ತೀವಿ ಯಾಪ್ ಮೇಲೆ ನಾವು ವೃತ್ತಿ ಕೊಡ್ತೀವಿ ದುಡಿಮೆ ಕೊಡ್ತೀವಿ ಅನ್ನೋವಂಥ ಒಂದು ಏನಾರು ಹಿತಾಸಕ್ತಿ ಬಯಸಿದ್ರೆ ಆ ಯಾಪ್ನಲ್ಲಿ ಕೇವಲ ಆಟೋ ರಿಕ್ಷಾ ಅಂತ ಮುದ್ರಿಕೆ ಇರಬೇಕು. ಆ ಯಾಪನ್ನು ಓಪನ್ ಮಾಡಿದ್ರೆ ಬೈಕು ಟ್ಯಾಕ್ಸಿ ಅವೈಲೇಬಲ್ ಇರಬಾರ್ದು ಅನ್ನುವಂಥ ನಿಯಮದೊಳಗೆ ಬಂದರೆ ಯಾಪ್ ಬರಲಿ. ಇಲ್ಲ ಅಂದ್ರೆ ಈ ಎಲ್ಲ ಯಾಪ್ಗಳನ್ನು ರದ್ದು ಮಾಡಬೇಕು. ಆಯಾ ಜಿಲ್ಲಾದೊಳಗೆ RTA ಮೀಟಿಂಗ್ ಒಳಗೆ ಏನು ನಿಗದಿಪಡಿಸಿರ್ತಾರೆ ಆಟೋಗಳ ದರಕ್ಕೆ ಅದರ ಅನುಗುಣವಾಗಿ ನಮ್ಮ ಚಾಲಕರು ಸೇವೆ ಸಲ್ಲಿಸಕ್ಕೆ ತಯಾರಿದ್ದಾರೆ, ಸಲ್ಲಿಸ್ಯಾರ. ಆದ್ರೆ ನೀವು ಹಿಂಗೆ ಮುಂದುವರೆದ್ರೆ ಈ ಶಕ್ತಿ ಯೋಜನೆಯಿಂದ ನಮ್ಮ ಚಾಲಕರು ತತ್ತರಿಸಿ ಹೋಗ್ಯಾರ, ದುಡಿಮಿಲ್ಲ. ಅದರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಸುವಂಥದ್ದು ಆಗತ್ತಿಲ್ಲ. ಮನೆಯೊಳಗೆ ನಮ್ಮ ತಂದೆ ತಾಯಿ ಶುಗರು BP ಅಂತಿದ್ರೆ ಅಂಥವ್ರು ದವಾಖಾನೆ ತೋರಿಸಿ ಔಷಧಗಳಿಗೆ ಕೊಡ್ಸೋಕೆ ಆಗ್ತಾಯಿಲ್ಲ ನಮ್ಗೆ. ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯನ್ನು ನಾವು ಎದುರಿಸಾಕತ್ತೇವೆ ಅಂತಂದ್ರೆ ಈ ಸರ್ಕಾರದವರು ನಮ್ಮ ಆಟೋ ರಿಕ್ಷಾ ಚಾಲಕರನ್ನ ಪರಿಗಣಿಸಿ ನಮ್ಮ ಕಾರ್ಮಿಕ ಕಾರ್ಡ್ ಕೊಡಬೇಕು. ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳು ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಸಿಗುವಂಥದ್ದನ್ನು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರು ಮಾಡಬೇಕು. ಆದರೆ ESI ವ್ಯಾಪ್ತಿಯಲ್ಲಿ ಸೇರಿಸ್ಬೇಕು, ನಮ್ಮ ಪೆನ್ಷನ್ ಕೊಡುವಂಥದ್ದು ಆಗಬೇಕು. ಇವೆಲ್ಲನೂ ಮನಗಂಡು, ಯಾಕಂದ್ರೆ ನಮ್ಮ ಚಾಲಕರ ಕಡೆಯಿಂದ ಮಾತ್ರ ಸರ್ಕಾರಕ್ಕೆ ಹಣ ಸಾಕಷ್ಟು ಸಂದಾಯ ಆಗ್ತೈತಿ. RTO ಮೂಲಕ ಸರ್ಕಾರಕ್ಕೆ ಹೋಗ್ತೈತಿ, ವೇಟ್ ಆ್ಯಂಡ್ ಮೆಜರ್ಮೆಂಟ್ಲಿಂದ ಹೋಗ್ತೈತಿ, ಮತ್ತು ಇನ್ಶೂರೆನ್ಸ್ಲಿಂದ ಹೋಗ್ತೈತಿ. ಅದರಂತೆ ನಾವು LPG ಬಳಕೆ ಮಾಡ್ತೀವಿ, LPG ಬಳಕೆಲಿಂದ ಕೂಡ ಆಗ್ತೈತಿ. ನಾವು ಮನೆಗೆ ದಿನನಿತ್ಯ ಬಳಕೆ ಸಾಮಗ್ರಿಗಳನ್ನು ತರ್ತೇವೆ, ಅದರಿಂದ ಕೂಡ ಸರ್ಕಾರಕ್ಕೆ ನಾವು ಇಷ್ಟೆಲ್ಲ ಹಣ ಕೊಡಾಕತ್ತೀವಿ. ಸರ್ಕಾರ ನಮ್ಮಿಂದ ನಡೆಯಾಗತೈತಿ, ನಮ್ಮ ಬಗ್ಗೆ ಕಾಳಜಿ ವಹಿಸಾಗ್ತಲ್ಲ ಅನ್ನುವಂಥದ್ದು ಒಂದು ಒತ್ತಡ ಐತಿ. ಮಾನ್ಯ ಸಿದ್ದರಾಮಯ್ಯನವರು ಈ ಬಜೆಟ್ನೊಳಗೆ ನಮ್ಮ ಚಾಲಕರ ಹಿತನ ಕಾಪಾಡಿ ಆ ಚಾಲಕರ ಪರವಾಗಿ ಒಂದು ನಿಗಮಕ್ಕೆ 500 ಕೋಟಿಯನ್ನು ಬಿಡುಗಡೆ ಮಾಡಬೇಕು. ಕಾಯಂ ನಮ್ಮ ಚಾಲಕರಿಗೆ ಒಂದು ಒಳಿತನ್ನು ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಒತ್ತಡ ಹಾಕ್ತಿದ್ವಿ. ಇದಿಷ್ಟು ಶ್ರಮಜೀವಿ ಆಟೋ ಚಾಲಕರ ಸಂಘ ಹಾಗೂ ದಿವಂಗತ ಲಕ್ಷ್ಮಣ್ ಹಿರೇಕರ್ ಆಟೋ ಚಾಲಕರ ಸಂಘದ ಸರ್ಕಾರ ಈ ಒಂದು ಜಾರಿ ಮಾಡ್ತಕ್ಕಂಥ ನೀತಿ ನಿಯಮಗಳಲ್ಲಿ ತಿದ್ದುಪಡಿ ಆಗಬೇಕು. ಎಲ್ಲ ಒಂದು ಕಡೆ ಆಟೋ ಚಾಲಕರಿಗೆ ಹೊಟ್ಟೆ ಹೊಡಿತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾರಿಗೆ ಸಚಿವರು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಎಂಬ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.